ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ಒಂದು ವಿಶೇಷವಾದ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ 2026 ಜುಲೈ 29ನೇ ತಾರೀಕು ಬುಧವಾರ ಗುರುಪೂರ್ಣಿಮೆ ನಡೀತಾ ಇದೆ. ಗುರುಪೂರ್ಣಿಮೆ ಒಂದೊಂದು ವಿಶೇಷವಾದಂಥ ಗುರುವಿನ ಹಬ್ಬ. ಈ ಹಬ್ಬಕ್ಕೆ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ನಮ್ಮ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿವಸ ಗುರುವಿನ ಒಂದು ಪೂರ್ಣಿಮೆ ಅಂತ ಮಾಡ್ತಾರೆ. ಏನಂತಂದರೆ, ಯಾರಿಗೆ ಗುರು ಶಾಪ ಗುರುದ್ರೋಹ ಇರ್ತದೋ, ಗುರುವಿನ ಜೊತೆಗೆ ರಾಹು ಗ್ರಹ ಇದ್ದಾಗ ರಾಹು ಚಂಡಾಳ ದೋಷ, ಗುರು ಜೊತೆಗೆ ಕೇತು ಇದ್ದಾಗ ಚಂಡಾಳ ದೋಷ, ಹೀಗೆ ಗುರುಗಳ ಒಂದು ಶಾಪಗ್ರಸ್ತ ಆದಂಥ ಜಾತಕಗಳಿಗೆ ಇವತ್ತೊಂದು ದಿನ ಗುರು ಶಾಪವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಸುದೈವ ಸುದಿನ ಅಂತ ಹೇಳ್ತೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ನಾವು ಈ ಒಂದು ಗುರುಪೂರ್ಣಿಮೆ ಮಹೋತ್ಸವನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಸ್ತಾ ಬರ್ತಾ ಇದ್ವಿ. ಎಲ್ರಿಗೂ ಗುರುಶಾಪ ನಿವಾರಣೆ ಆಗಲಿ, ಗುರುದ್ರೋಹದ ಅಥವಾ ಗುರುವಿಗೆ ಸಂಬಂಧಪಟ್ಟಂತೆ ಏನೇ ತೊಂದರೆಗಳು ಕೂಡ ಇದ್ರೆ ಆ ಜಾತಕ ನಿವಾರಣೆ ಆಗಲಿ ಅಂತ ಹೇಳಿ ನಾವು ಕರ್ನಾಟಕದ ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ವಿ. ಈ ಒಂದು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಈ ವರ್ಷ 24ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 24ನೇ ವರ್ಷದ ಸಂಭ್ರಮದಲ್ಲಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಒಂದು ಆಶ್ರಮ ಮಾಡಿದ್ದೀವಿ. ಬೆಂಗಳೂರಿಂದ ನೆಲಮಂಗಲಕ್ಕೆ ಬಂದು, ನೆಲಮಂಗಲದಿಂದ ಹಾಸನ ಮಂಗಳೂರಿಗೆ ಹೋಗೋ ರೋಡಲ್ಲಿ ಗರ್ಗೇಶ್ವರಪುರ ಅಂತ ಹೇಳಿ ಒಂದು ಊರಿದೆ. ಆ ಊರಲ್ಲಿ ನಾವು ಈ ಒಂದು ಆಶ್ರಮವನ್ನ ಜಾಗವನ್ನು ಖರೀದಿ ಮಾಡಿ ಇಲ್ಲಿ ಮುದ್ರಾ ಮಂತ್ರ ಯಂತ್ರ ತಂತ್ರದ ಸಂಶೋಧನೆಯನ್ನ ಮಾಡುವಂತ ದೊಡ್ಡ ಕೇಂದ್ರ ಮಾಡಬೇಕು ಅಂತ ಹೇಳಿ ನಮ್ಮ ಗುರುಗಳ ಸಂಕಲ್ಪ ಆಗಿದೆ. ಆ ಒಂದು ದಿಸೆಯಲ್ಲಿ ಈ ವರ್ಷ 24ನೇ ವರ್ಷದ ಗುರುಪೂರ್ಣಿಮೆ ಮಹೋತ್ಸವವನ್ನ ನಾವು ನಮ್ಮ ಆಶ್ರಮದಲ್ಲಿ, ಅಂದ್ರೆ ಈ ಆಶ್ರಮಕ್ಕೆ ನಾವು ದತ್ತಧಾಮ ಅಂತ ಹೆಸರಿಟ್ಟಿದ್ದೀವಿ. ಈ ಒಂದು ದತ್ತಧಾಮ ಕ್ಷೇತ್ರದಲ್ಲಿ ಈ ಗುರುಪೂರ್ಣಿಮೆ ಮಹೋತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸ್ಥಳದ ಮಹಿಮೆ ಏನಪ್ಪಾ ಅಂತಂದ್ರೆ, ನಾವು ಬೆಂಗಳೂರಿಂದ 44 ಕಿಲೋಮೀಟರ್ ದೂರ ಈ ಒಂದು ಗರ್ಗೇಶ್ವರಪುರ ಹೆಸರೇ ಹೇಳುತ್ತೆ ಗರ್ಗೇಶ್ವರ ಅಂತೇಳಿ. ಅಂದ್ರೆ ಗರ್ಗಮುನಿಗಳ ತಪೋಭೂಮಿ ಇದು. ಗರ್ಗ ಮಹರ್ಷಿಗಳು ಇಲ್ಲಿ ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರ ಎಷ್ಟು ವಿಶೇಷತೆ ಅಂದ್ರೆ, ರಾಮ ವನವಾಸಕ್ಕೆ ಬಂದಾಗ ಈ ಕ್ಷೇತ್ರಕ್ಕೆ ಬಂದಿದ್ರಂತೆ. ಗರ್ಗಮುನಿಗಳ ಬಂದು ಭೇಟಿ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಂತೆ ಶ್ರೀರಾಮ. ರಾಮನ ಕಾಲ ದ್ವಾಪರ ಯುಗದಲ್ಲಿ, ಶ್ರೀಕೃಷ್ಣ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಹೋದಾಗ ಅಲ್ಲಿ ಗರ್ಗಮುನಿಗಳೆಲ್ಲ ಬಂದು ನೋಡ್ತಾರಂತೆ ಈ ಜಾಗದಲ್ಲಿ. ಆಗ ಗರ್ಗಮುನಿಗಳ ಆಶೀರ್ವಾದ ಪಡಿತಾರಂತೆ. ಹೀಗಾಗಿ ಈ ಜಾಗದಲ್ಲಿ ಗರ್ಗಮುನಿಗಳು ತಪಸ್ಸನ್ನ ಮಾಡಿ ಗರ್ಗ ಸಂಹಿತೆ ಅನ್ನೋ ಒಂದು ಗ್ರಂಥವನ್ನ ಬರೆದಂತ ಸ್ಥಳ ಈ ಜಾಗ. ಈ ಜಾಗದಲ್ಲಿ ನಾವು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ 24ನೇ ವರ್ಷದ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವನ್ನ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದ ಬಗ್ಗೆ ತಿಳಿಸಿದ್ದೀನಿ. ಗರ್ಗಮುನಿಗಳು ತಪಸ್ ಮಾಡಿ ಇವತ್ತು ಕೂಡ ಅವರ ಶರೀರ ಓಡಾಡುವಂತ, ಸಂಚಾರ ಮಾಡುವಂತ ಈ ಒಂದು ವಿಶೇಷವಾದ ಸಾನ್ನಿಧ್ಯ ಬಹಳ ವಿಶೇಷವಾದದ್ದು. ಈ ಸ್ಥಳದಲ್ಲಿ ಗುರುಪೂರ್ಣಿಮೆ ಮಹೋತ್ಸವನ ಮಾಡ್ತಾ ಇದ್ದೀವಿ. ಬನ್ನಿ, ನಾವೆಲ್ಲರೂ ಕೂಡ ಈ ಗುರುಪೂರ್ಣಿಮೆ ಈ ಆಶ್ರಮದಲ್ಲಿ, ಅದರಲ್ಲೂ ಈ ಗುಹೆ ಒಳಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸ್ಥಳದಲ್ಲಿ ನಾವು ಗುಹೆಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ರಾಮನ ಕಾಲದ್ದು, ಕೃಷ್ಣದ ಕಾಲದ ಬಂಡೆಗಳಿದೆ. ಇದನ್ನ ಕೊರೆಸಿ ನಾವು ಈಗಾಗಲೇ 7 ಗುಹೆಗಳನ್ನ ಮಾಡಿದ್ದೀವಿ. ಆ 7 ಗುಹೆಯಲ್ಲಿ ಒಂದು ಗುಹೆಯಲ್ಲಿ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೋ ಜನ ಬರಕ್ಕಾಗ್ಲಿಲ್ಲ. ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮದ ಅಂಶ, ಪವರು, ಅದರದ ಲೀಲೆ, ಅದ್ರ ಪವಾಡವನ್ನ ಈ ಒಂದು ಎಪಿಸೋಡ್ ಮೂಲಕ ನೀವು ನೋಡಿ ಆನಂದಿಸಿ, ಎಲ್ಲಾ ಗುರುಗಳ ಆಶೀರ್ವಾದವನ್ನ ಈ ಒಂದು ಎಪಿಸೋಡ್ ಮೂಲಕ ನೀವು ಪಡಿಬೋದು ಅನ್ನೋ ಒಂದು ವಿಶ್ವಾಸದ ಮೇಲೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದೀವಿ. ಹಾಗಾದ್ರೆ ಈ ಗುರುಪೂರ್ಣಿಮೆ ಮಹೋತ್ಸವ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅನ್ನೋದನ್ನ ಬನ್ನಿ ವೀಕ್ಷಿಸಿ, ಭಾಗವಹಿಸಿ, ಆಶೀರ್ವಾದ ಪಡ್ಕೊಳ್ಳಿ. ವೀಕ್ಷಕರೇ, ಇದು ನಮ್ಮ ಆಶ್ರಮ.
ಇದಕ್ಕೆ ದತ್ತಧಾಮ ಅಂತ ಹೆಸರಿಟ್ಟಿದ್ವಿ. ನಾನು ಆಗ್ಲೇ ಹೇಳಿದೆ, ರಾಮನ ಕಾಲದ್ದು ಕೃಷ್ಣದ ಕಾಲದ ಬಂಡೆ ಕಲ್ಲುಗಳಿವೆ ಇಲ್ಲಿ ಅಂತೇಳಿ. ಇಲ್ಲಿ ಗರ್ಗಮನಲ್ಲಿ ತಪಸ್ಸು ಮಾಡಿದಂಥ ಸ್ಥಳ. ನಾನು ಬೆನ್ನಿಂದ ಇರೋ ಗುಹೆ, ಇದು ಬಂಡೆ ಇದೆಯಲ್ಲ, ಈ ಬಂಡೆನ ನಾವು ಇದು ಕೊರೆದು ಗುಹೆ ಮಾಡಿದ್ದೀವಿ. ಈ ಗುಹೆ ಒಳಗಡೆನೆ ಈ ಗುರುಪೂರ್ಣಿಮೆ ಮಹೋತ್ಸವನ ಮಾಡ್ತಾ ಇದೀವಿ. ಬಹಳ ವಿಶೇಷವಾದಂಥ ಒಂದು ಬಂಡೆ ಇದು. ಒಳಗಡೆ ದೊಡ್ಡ ಗುಹೆ ಮಾಡಿದ್ದೀವಿ. ಈ ಗುಹೆಯಲ್ಲಿ ಇವತ್ತು ನಾವು ಮಹಾಗಣಪತಿ, ದತ್ತಾತ್ರೇಯರು, ಲಕ್ಷ್ಮೀ ನರಸಿಂಹ, ಸುದರ್ಶನ, ಮೃತ್ಯುಂಜಯ, ಅಷ್ಟಲಕ್ಷ್ಮಿಯರನ್ನ ಕಳಸದ ಮುಖೇನ ಆವಾಹನೆ ಮಾಡಿ ಈ 21 ವೆರೈಟಿ ಅಭಿಷೇಕ ಮಾಡಿ, ನಂತರ ಯಾರ್ಯಾರು ನಾವು ಆವಾಹನೆ ಮಾಡಿದೆವು ಕಳಶಕ್ಕೆ ಅವ್ರದ್ದೆಲ್ಲರದು ಹೋಮ ಕೂಡ ಮಾಡ್ತಾ ಇದೀವಿ ಈ ಒಂದು ಗುಹೆ ಒಳಗೆ. ಗುರುಗಳ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಒಂದು 12 ಗುಹೆಗಳನ್ನು ಮಾಡಬೇಕು ಅಂತ ಇದ್ದೀವಿ. ಈಗಾಗಲೇ 7 ಗುಹೆಗಳಾಗಿದೆ. ಇನ್ನು 5 ಗುಹೆಗಳು ಸದ್ಯಕ್ಕೆ ಆಗಬೇಕು. ಈ ಒಂದು ಕ್ಷೇತ್ರದಲ್ಲಿ ಈ ಗುಹೆ ಒಳಗಡೆ ಔಷಧಿ ರಹಿತ, ಔಷಧಿ ಇಲ್ಲದೇನೆ ಎಲ್ಲ ಥರ ಕಾಯಿಲೆಗಳನ್ನು ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ಗುಣ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ಒಂದು ಕ್ಷೇತ್ರದಲ್ಲಿ ನಾವು ಜಗತ್ತಿಗೆ ಪ್ರಚಾರ ಮಾಡಬೇಕು ಅನ್ನೋ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಒಂದೊಂದು ಗುಹೆನೂ ಕೂಡ ನಮಗೆ ಆಪರೇಷನ್ ಥಿಯೇಟರ್ ಇದ್ದ ಹಾಗೆ. ಆ ಆಪರೇಷನ್ ಥಿಯೇಟರ್ನಲ್ಲಿ ಔಷಧಿ ಇಲ್ಲದೇ ಮಾಟ ಮಂತ್ರ ತಂತ್ರ ಬಾಧೆಯನ್ನು ನರಳುತ್ತಾ ಇರೋರು, ಹಲವಾರು ಕಾಯಿಲೆಗಳಿಂದ ನರಳುತ್ತಾ ಇರೋರು, ಮತ್ತೆ ಯಾವ್ಯಾವುದೋ ದೋಷಗಳಿಗೆ ಸಿಕ್ಕಾಕೊಂಡು ತಮ್ಮ ಬದುಕಿನ ಅದೃಷ್ಟವನ್ನೇ ಹಾಳು ಮಾಡ್ಕೊಂಡಿರೋಂಥವ್ರಿಗೆ ಈ ಒಂದು ಜಾಗ, ಈ ಒಂದು ಗುಹೆಗಳು ಅವರ ಜೀವನದಲ್ಲಿ ಹೊಸ ತಿರುವು ಕೊಟ್ಟು, ಹೊಸ ಬೆಳಕು ಕೊಟ್ಟು, ಹೊಸ ಜೀವನ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗುವಂಥ ಶಕ್ತಿಯನ್ನ ನಾವು ಈ ಆಶ್ರಮದಲ್ಲಿ ತುಂಬಬೇಕು ಅಂತ ಮನಸ್ಸಂಕಲ್ಪ ಮಾಡಿದ್ದೀವಿ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಪ್ರಾರಂಭದ ಗಳಿಗೆ ಇದು ಈಗ ತಾನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 7 ಎಕರೆ ಇರುವಂಥ ಈ ಒಂದು ಆಶ್ರಮದಲ್ಲಿ 12 ಗುಹೆಗಳು, ರಿಸರ್ಚ್ ಸೆಂಟರು, ಮುದ್ರಾ ಮಂತ್ರ ತಂತ್ರದ ಬಗ್ಗೆ ರಿಸರ್ಚ್ ಮಾಡುವಂಥ ಒಂದು ದೊಡ್ಡ ಕೇಂದ್ರವನ್ನು ಮಾಡಿ, ಇಲ್ಲಿಂದ ಬಂದಂಥ ಸಂಶೋಧನಾ ರಿಸರ್ಚ್ ರಿಸಲ್ಟನ್ನು ಜಗತ್ತಿಗೆ ಕೊಟ್ಟು ಪ್ರತಿಯೊಬ್ಬರು ಕೂಡ ಔಷಧಿ ಇಲ್ದೇನೆ ತಮ್ಮೆಲ್ಲ ಕಾಯಿಲೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಸುಖವಾಗಿ ಬದುಕಿ ಒಂದು ದಿನ ಆತ್ಮ ಸಾಕ್ಷಾತ್ಕಾರ ಆಗುವಂಥ ಒಂದು ವಿಶೇಷ ಸನ್ನಿಧಾನ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಗುರುಗಳ ಒಂದು ಸಂಕಲ್ಪ. ಹಾಗಾದರೆ ಗುರುಪೂರ್ಣಿಮೆ ಪ್ರಾರಂಭಕ್ಕೆ ಮುಂಚೆನೆ ಬನ್ನಿ ಈ ಒಂದು ಪ್ರಾರಂಭ ಹಂತದಲ್ಲಿರೋ ನಮ್ಮ ಆಶ್ರಮದ ನಿರ್ಮಾಣದ ಬಗ್ಗೆ ಒಂದು ಕಿರು ಪಕ್ಷಿ ನೋಟ ನೋಡ್ಕೊಂಡು ಬರೋರಂತೆ. ಇನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಈಗ ಅಂಬೆಗಾಲು ಇಡ್ತಾ ಇದ್ದೀವಿ. ಈ ಎಲ್ಲ ಗುಹೆಗಳು, ಈ ಒಂದು ಸಾನ್ನಿಧ್ಯವನ್ನ ನಿಮಗೆ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ಪರಿಚಯ ಮಾಡಿಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು. ದಾಸನಾಗಿ ನೀನು ಶ್ರೇಷ್ಠನಾಗು, ದಾಸನಾಗಿ ನೀನು ಶ್ರೇಷ್ಠನಾಗು, ಶ್ರೇಷ್ಠನಾಗು ನೀನು ಶ್ರೇಷ್ಠನಾಗು, ಶ್ರೇಷ್ಠನಾಗು ನೀನು ಶ್ರೇಷ್ಠನಾಗು. ಮಾಯ ಎಂಬ ಹೆಂಡತಿಗೆ ದಾಸನಾಗಬೇಡ ನೀನು, ಕಲಿ ಎಂಬ ಗಂಡನಿಗೆ ದಾಸಿಯಾಗಬೇಡ. ಮಾಯ ಎಂಬ ಹೆಂಡತಿಗೆ ದಾಸನಾಗಬೇಡ ನೀನು, ಕಲಿ ಎಂಬ ಗಂಡನಿಗೆ ದಾಸಿಯಾಗಬೇಡ. ಮೋಹವೆಂಬ ಮಕ್ಕಳಿಗೆ ಗುಲಾಮನಾಗಬೇಡ,
ಮೋಹವೆಂಬ ಮಕ್ಕಳಿಗೆ ಗುಲಾಮನಾಗಬೇಡ, ಬಂಧು ಮಿತ್ರರೆಂಬುವರಿಗೆ ಶರಣಾಗಬೇಡ, ಶರಣಾಗಬೇಡ ನೀನು ಶರಣಾಗಬೇಡ, ಬಂಧು ಮಿತ್ರರೆಂಬುವರಿಗೆ ಶರಣಾಗಬೇಡ, ಶರಣಾಗಬೇಡ ನೀನು ಶರಣಾಗಬೇಡ. ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು. ಗುರುವೆಂಬ ಅಗ್ನಿಗೆ ದಾಸನಾಗು, ಸದ್ಗುರುವೆಂಬ ಜ್ಯೋತಿಗೆ ಶರಣಾಗು, ಗುರುವೆಂಬ ಅಗ್ನಿಗೆ ದಾಸನಾಗು, ಸದ್ಗುರುವೆಂಬ ಜ್ಯೋತಿಗೆ ಶರಣಾಗು. ಭವಬಂಧನವ ಬಿಡಿಸುವ ಗುರುವಿಗೆ ಶರಣಾಗು, ಭವಬಂಧನವ ಬಿಡಿಸುವ ಗುರುವಿಗೆ ಶರಣಾಗು, ಹೃದಯದ ಲಕ್ಷ್ಮೀ ಶ್ರೀನಿವಾಸನಿಗೆ ಶರಣಾಗು. ವೀಕ್ಷಕರೇ, ಇವತ್ತಿನ ಶುಭ ದಿವಸ ಗುರು ಪೂರ್ಣಿಮೆ, ಹುಣ್ಣಿಮೆ. ಇವತ್ತು ಈ ಒಂದು ಸ್ವಾಭಾವಿಕ ನ್ಯಾಚುರಲ್ ಕೇವ್, ಈ ಒಂದು ಗುಹೆನಲ್ಲಿ ನಾವು ಈಗ ಗುರುಪೂರ್ಣಿಮೆ ಮಹೋತ್ಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭಿಕವಾಗಿ ಭೂತಶುದ್ಧಿ, ಸ್ಥಳ ಶುದ್ಧಿ ಮಾಡಿ, ತದನಂತರ ಪುಣ್ಯಾಹ ಮಾಡಿ, ಆಮೇಲೆ ಮಹಾಗಣಪತಿಯನ್ನು ಪೂಜೆ ಮಾಡಿ, ಆಮೇಲೆ ಕಳಶಕ್ಕೆ ದತ್ತಾತ್ರೇಯರನ್ನ, ಲಕ್ಷ್ಮೀ ನರಸಿಂಹ, ಮೃತ್ಯುಂಜಯ, ಸುದರ್ಶನ ಇವನ್ನೆಲ್ಲ ಆವಾಹನೆ ಮಾಡಿ ಈ ಒಂದು ಹುಣ್ಣಿಮೆ ದಿವಸ ಗುರುಶಾಪ ಗುರುದ್ರೋಹ ನಿವಾರಣೆಗೆ ಈ ಒಂದು ವಿಶೇಷ ದಿವಸ ಆ ಆವಾಹಿತ ದೇವತೆಗಳ ಪರವಾಗಿ ಹೋಮಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಗಾಯತ್ರಿ ಮಂತ್ರ, ಬೀಜ ಮಂತ್ರ, ಮಾಲ ಮಂತ್ರದಿಂದ. ಈಗಾಗಲೇ ಇವತ್ತಿನ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವಕ್ಕೆ ಪ್ರಪ್ರಥಮವಾಗಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಆ ತಯಾರಿ ಹೇಗಿದೆ ಅಂದ್ರೆ, ಈ ಒಂದು ಪಾದಕೆಗಳಿಗೂ ಅಧಿವಾಸ ಮಾಡಿ, ನಂತರ ಈ ಪಾದಕೆಗಳನ್ನ ಒಂದು 25 ಜನಗಳ ಜೊತೆ ಕೂರಿಸಿ ಪಾದ ಪೂಜೆ ಮಾಡಿಸಿ ಅದಕ್ಕೊಂದು ಹೋಮ ಶಾಂತಿಯನ್ನು ಮಾಡ್ತಾ ಇದೀವಿ. ಇದು ಇವತ್ತಿನ ಕಾರ್ಯಕ್ರಮದ ಒಂದು ಅಜೆಂಡಾ. ಶರಣಾಗು ಭವಬಂಧನವ ಬಿಡಿಸುವ ಗುರುವಿಗೆ ಶರಣಾಗು, ಭವಬಂಧನವ ಬಿಡಿಸುವ ಗುರುವಿಗೆ ಶರಣಾಗು, ಹೃದಯದ ಲಕ್ಷ್ಮೀ ಶ್ರೀನಿವಾಸನಿಗೆ ಶರಣಾಗು, ಶರಣಾಗು ನೀನು ಶರಣಾಗು, ಶರಣಾಗು ನೀನು ಶರಣಾಗು. ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು. ದಾಸನಾಗಿ ನೀನು ಶ್ರೇಷ್ಠನಾಗು, ದಾಸನಾಗಿ ನೀನು ಶ್ರೇಷ್ಠನಾಗು, ಶ್ರೇಷ್ಠನಾಗು ನೀನು ಶ್ರೇಷ್ಠನಾಗು, ಶ್ರೇಷ್ಠನಾಗು ನೀನು ಶ್ರೇಷ್ಠನಾಗು, ಶ್ರೇಷ್ಠನಾಗು ನೀನು ಶ್ರೇಷ್ಠನಾಗು. ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು, ದಾಸನಾಗು ಗುರುವಿಗೆ ದಾಸನಾಗು. ಮನುಜ ಜನ್ಮದ 3 ರಹಸ್ಯ ತಿಳಿರಯ್ಯ, ಮನುಜ ಜನ್ಮದ 3 ರಹಸ್ಯ ತಿಳಿರಯ್ಯ, ತಿಳಿಯದಿದ್ದರೆ ಜೀವನದಲ್ಲಿ ಮೂರ್ಖರಾಗಿ ಹೋಗುವಿರಯ್ಯ, ತಿಳಿಯದಿದ್ದರೆ ಜೀವನದಲ್ಲಿ ಮೂರ್ಖರಾಗಿ ಹೋಗುವಿರಯ್ಯ, ಮೂರ್ಖರಾಗಿ ಹೋಗುವಿರಯ್ಯ, ಮೂರ್ಖರಾಗಿ ಹೋಗುವಿರಯ್ಯ. ಜೀವನದಲ್ಲಿ ಒಳ್ಳೆಯ ಪತ್ನಿ ಸಿಗುವುದು ಕಷ್ಟವಯ್ಯ, ಜೀವನದಲ್ಲಿ ಒಳ್ಳೆಯ ಪುತ್ರ ಸಿಗುವುದು ಕಷ್ಟವಯ್ಯ, ಜೀವನದಲ್ಲಿ ಒಳ್ಳೆಯ ನೆರೆಯಾತ ಸಿಗುವುದು ಕಷ್ಟವಯ್ಯ, ಜೀವನದಲ್ಲಿ ಒಳ್ಳೆಯ ನೆರೆಯಾತ ಸಿಗುವುದು ಕಷ್ಟವಯ್ಯ. ಮನುಜ ಜನ್ಮದ 3 ರಹಸ್ಯ ತಿಳಿರಯ್ಯ, ಮನುಜ ಜನ್ಮದ 3 ರಹಸ್ಯ ತಿಳಿರಯ್ಯ, ತಿಳಿಯದಿದ್ದರೆ ಜೀವನದಲ್ಲಿ ಮೂರ್ಖರಾಗಿ ಹೋಗುವಿರಯ್ಯ, ತಿಳಿಯದಿದ್ದರೆ
ಪತಿಯ ಕರೆದೊಯ್ವಳ್ ಪತ್ನಿ ಕಣಯ್ಯ. ಪತನ ಮಾರ್ಗದಿ ಪತಿಯ ಕರೆದೊಯ್ವಳ್ ಪತ್ನಿ ಕಣಯ್ಯ. ಧರ್ಮ ಮಾರ್ಗದಿ ಪತಿಯ ಕರೆದೊಯ್ವಳ್ ಧರ್ಮ ಪತ್ನಿ ಕಣಯ್ಯ. ಧರ್ಮ ಮಾರ್ಗದಿ ಪತಿಯ ಕರೆದೊಯ್ವಳ್ ಧರ್ಮ ಪತ್ನಿ ಕಣಯ್ಯ. ತಾಯಿ ತಂದೆಯ ಜೊತೆ ಇರದವನು ಮಗನೇ ಅಲ್ಲವಯ್ಯ. ತಾಯಿ ತಂದೆಯ ಜೊತೆ ಇರದವನು ಮಗನೇ ಅಲ್ಲವಯ್ಯ. ತಾಯಿ ತಂದೆಯ ಜೊತೆ ಇರುವವನು ಒಳ್ಳೆಯ ಪುತ್ರನಯ್ಯ. ತಾಯಿ ತಂದೆಯ ಜೊತೆ ಇರುವವನು ಒಳ್ಳೆಯ ಪುತ್ರನಯ್ಯ. ಮನುಜ ಜನ್ಮದ ಮೂರು ರಹಸ್ಯ ತಿಳಿರಯ್ಯ. ಮನುಜ ಜನ್ಮದ ಮೂರು ರಹಸ್ಯ ತಿಳಿರಯ್ಯ. ತಿಳಿಯದಿದ್ದರೆ ಜೀವನದಲ್ಲಿ ಮೂರ್ಖರಾಗಿ ಹೋಗುವಿರಯ್ಯ. ತಿಳಿಯದಿದ್ದರೆ ಜೀವನದಲ್ಲಿ ಮೂರ್ಖರಾಗಿ ಹೋಗುವಿರಯ್ಯ. ಜೀವನದಲ್ಲಿ ಮಿತ್ರನಿಲ್ಲದೆ ನಾವು ಬದುಕಬಹುದಯ್ಯ. ಜೀವನದಲ್ಲಿ ಮಿತ್ರನಿಲ್ಲದೆ ನಾವು ಬದುಕಬಹುದಯ್ಯ. ಒಳ್ಳೆಯ ನೆರೆಯಾತನಿಲ್ಲದಿದ್ದರೆ ಬದುಕೋ ಕಷ್ಟವಯ್ಯ. ಒಳ್ಳೆಯ ನೆರೆಯಾತನಿಲ್ಲದಿದ್ದರೆ ಬದುಕೋ ಕಷ್ಟವಯ್ಯ. ಸಾಧು ಸಂತರೆಲ್ಲ ಭಗವಂತನೇ ಒಳ್ಳೆಯ ಮಿತ್ರನಯ್ಯ. ಸಾಧು ಸಂತರೆಲ್ಲ ಭಗವಂತನೇ ಒಳ್ಳೆಯ ಮಿತ್ರನಯ್ಯ. ಲಕ್ಷ್ಮೀ ಶ್ರೀನಿವಾಸನ ನೆನೆದರೆ ಒಳ್ಳೆ ನೆರೆಯಾತನಾಗುವನಯ್ಯ. ಗುರು ಲಕ್ಷ್ಮೀ ಶ್ರೀನಿವಾಸನ ನೆನೆದರೆ ಒಳ್ಳೆ ನೆರೆಯಾತನಾಗುವನಯ್ಯ. ಮನುಜ ಜನ್ಮದ ಮೂರು ರಹಸ್ಯ ತಿಳಿರಯ್ಯ. ಸಪ್ತರ್ಷಿದೇವತಾಭ್ಯೋ ಪಾದಯೋಃ ಸಮರ್ಪ್ಯಾಮಿ. ಲಕ್ಷ್ಮೀ ನರಸಿಂಹಾಯ ನಮಃ, ಮೃತ್ಯುಂಜಯಾಯ ನಮಃ, ಸುದರ್ಶನಾಯ ನಮಃ. ಪಾದಯೋಃ ಸಮರ್ಪ್ಯಾಮಿ. ಗಂಗಾ ಸವನೀತೇಭ್ಯಃ ಸಮಾನೀತೈ अर्घ्यं समर्पये. दिव्य चरणारविन्दयोः दत्तात्रेय श्रीपाद नरसिंहस्वामी समस्त शिरडी साईनाथ देवताभ्यो नमः. हस्तयोः अर्घ्यं समर्पयामि. सप्तर्षि देवताभ्यो हस्तयोः अर्घ्यं समर्पयामि. लक्ष्मी नरसिंहाय नमः हस्तयोः अर्घ्यं समर्पयामि. मृत्युंजयाय नमः, सुदर्शनाय नमः, श्री दत्तात्रेयाय नमः हस्तयोः अर्घ्यं समर्पयामि. सद्गुरुदेवाय नमः मधुपर्कं समर्पयामि. लक्ष्मी नरसिंहाय नमः, मृत्युंजयाय नमः, मृत्युसंजीवदेवताभ्यो नमः, सुदर्शनाय नमः मधुपर्कं समर्पयामि. गंगा सर्वतीतेभ्यः आवाय सद्गुरु दिव्य चरणारविन्दयोः मधुपर्कं समर्पयामि. ओम गंगा स्वसमेते विश्वस्वमनुष्यं भवावाजस्य संगते. ओम आप्याय स्वसमेते विश्वस्व. ओम दधिर्ब्राह्मणो अकालिशं जिष्णोरश्वस्य वाजिनः सुरभिनो आयुगं शितारिषत्. ओम दधिर्ब्राह्मणो अकालिशं जिष्णोरश्वस्य वाजिनः सुरभिनो आयुगं शितारिषत्. दत्तास्नपयामि. देवाय नमो ज्येष्ठाय नमः. शुक्रमसि ज्योतिरसि तेजोसि देवो वत्सवितोत्पुनात्वचिद्रेण पवित्रेण सुवसो सूर्यस्य रश्मिभिः आज्येन स्नपयामि.
बृहस्पति प्रतोतास्तानु मुञ्चन्त्वगं वसः यावलेजा पुष्पायाश्च पुष्पिणी बृहस्पति प्रतोतास्तानु मुञ्चन्त्वगं वसः नित्यनुष्ठां करीषिणी ईश्वरीयं सर्वभूतानां तामिहोपवेश्यं गन्धोदकेन सवया पुष्पवान् प्रजावान् पशुवान् भवति चन्द्रमावान् पुष्पं पुष्पवान् प्रजावान् पशुवान् भवति एवं वेद यो मायतनं वेद आयतनवान् भवति चन्द्रमावान् पुष्पं यो मां पुष्पं वेद पुष्पवान् प्रजावान् पशुमान् भवति चन्द्रमावान् पुष्पं उक्षितं मानोपरि पितरं मोटमातरं प्रिय मानस्तनवो रुद्ररीरिषः मानो महान्तमुतमानो आर्धकं मानो उच्यन्त काण्डान् प्ररोहन्ति परुषं परि येवानो दूर्वे प्रतनु सहस्रेण शतेन च काण्डान् प्ररोहन्ति परुषं परि येवानो दूर्वे प्रतनु सहस्रेण शतेन च यामहे सुगन्धिं पुष्टिवर्धनम् उर्वारुकमिव बन्धनात् मुक्षीयमामृतात् ये ते सहस्रमयुतं पाशां विद्युत्प्रत्याय हन्तरे तान् यज्ञस्य मायया सर्वान् प्रजामहे शैलं पद्मनाभं सुरेशं विश्वाधारसदृशं नीलवर्णं शुभाङ्गं लक्ष्मीकान्तं योगिर्ध्यानगम्यं वन्दे विष्णुं भवभयहरो बिल्विने च कवचिने च नमः श्रुताय च श्रुतसेनाय च नमो बिल्विने च कवचिने च नमः श्रुताय च श्रुतसेनाय च ॐ नमो बिल्विने च कवचिने हरिणीं सुवर्णरथश्रयां चन्द्राभिरण्मयीं लक्ष्मीं जातवेदो तां आवह जातवेदो लक्ष्मीं मनोगामिनीं यस्यां हिरण्यं ॐ सर्वमङ्गलमाङ्गल्ये शिवे सर्वार्थसाधिके
ಮಾಡು ವಿಘ್ನ ಧ್ವಂಸ ಮಾಡು ಕಾಮ ಕ್ರೋಧ ಸರ್ವಸುಖ ಮಾರ್ಜಲಾದಿ ಮೂಷಿಕ ಮಾಡೋ ಭಕ್ತಿಯಲ್ಲಿ ಇರುವ ವಿಘ್ನ ನಾಶ ಮಾಡಿ ಭಕ್ತಿಯಲ್ಲಿ ಇರುವ ವಿಘ್ನ ನಾಶ ಮಾಡಿ ಗುರು ಲಕ್ಷ್ಮೀ ಶ್ರೀನಿವಾಸನಲ್ಲಿ ಐಕ್ಯ ಮಾಡು ಗುರು ಲಕ್ಷ್ಮೀ ಶ್ರೀನಿವಾಸನಲ್ಲಿ ಐಕ್ಯ ಮಾಡು ನಾಶ ಮಾಡೋ ವಿಘ್ನ ನಾಶ ಮಾಡೋ ಧ್ವಂಸ ಮಾಡೋ ವಿಘ್ನ ಧ್ವಂಸ ಮಾಡೋ ನಾಶ ಮಾಡೋ ವಿಘ್ನ ನಾಶ ಮಾಡೋ ಧ್ವಂಸ ಮಾಡೋ ವಿಘ್ನ ಧ್ವಂಸ ಮಾಡೋ ನಾಯಕ ದೈವನಾಯಕ ಗಜಾನನ ಗಜವದನ ವಿನಾಯಕ ದೈವನಾಯಕ ಗಜಾನನ ಗಜವದನ ಕಲಿವದನ ಮೂಷಿಕ ವಾಹನ ಗಣನಾಥ ಕಲಿವದನ ಮೂಷಿಕ ಸ್ವರ್ಗಕ್ಕೊಯ್ಯುವುದಲ್ಲ ಪಾಪವೆಂಬ ನಂತರ ನರಕಕ್ಕೆ ಭಗವಂತನಿಗೆ ಹರಿಯಬೇರಣ್ಣ ಮೂರು ಗುರು ಮಂತ್ರ ಜಪವನ್ನಣ್ಣ ಪುಣ್ಯವು ಮನಸ್ಸಿಗೆ ಶಾಶ್ವತವಾಗಿ ಸುಖವನ್ನು ನೀಡುವುದಣ್ಣ ಪುಣ್ಯವು ಮನಸ್ಸಿಗೆ ಶಾಶ್ವತವಾಗಿ ಸುಖವನ್ನು ನೀಡುವುದಣ್ಣ ಪಾಪವು ಮನಸ್ಸಿಗೆ ಶಾಶ್ವತವಾಗಿ ಪಶ್ಚಾತ್ತಾಪ ನೀಡುವುದಣ್ಣ ಪಾಪವು ಮನಸ್ಸಿಗೆ ಶಾಶ್ವತವಾಗಿ ಪಶ್ಚಾತ್ತಾಪ ನೀಡುವುದಣ್ಣ ಗುರುವಿನ ಮಂತ್ರವು ಜೀವನದ ದಿಕ್ಕನ್ನೇ ಬದಲಿಸೋದಣ್ಣ
ಲಕ್ಷ್ಮೀ ಶ್ರೀನಿವಾಸನ ನೆನೆದರೆ ಮುಕ್ತಿಗೆ ದಾರಿಯು ದೊರೆಯುವುದಣ್ಣ. ಗುರು ಲಕ್ಷ್ಮೀ ಶ್ರೀನಿವಾಸನ ನೆನೆದರೆ ಮುಕ್ತಿಗೆ ದಾರಿಯು ದೊರೆಯುವುದಣ್ಣ. ಮರೆಯಬೇಡಣ್ಣ ಮೂರು ಮುಖ್ಯ ಸಾಧನೆಗಳನ್ನ. ಪಾಪ ಪುಣ್ಯ ಗುರು ಮಂತ್ರ ಜಪವನ್ನಣ್ಣ. ಮರೆಯಬೇಡಣ್ಣ ಮೂರು ಮುಖ್ಯ ಸಾಧನೆಗಳನ್ನ. ಪಾಪ ಪುಣ್ಯ ಗುರು ಮಂತ್ರ ಜಪವನ್ನಣ್ಣ. ವ್ಯರ್ಥವಾಯಿತಲ್ಲ ಸಾಯಿ ವ್ಯರ್ಥವಾಯಿತಲ್ಲ ಸಾಯಿ ವ್ಯರ್ಥವಾಯಿತಲ್ಲ ಈ ಜನ್ಮ. ವ್ಯರ್ಥವಾಯಿತಲ್ಲ ಸಾಯಿ 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 ಸಾಯಿ. ವ್ಯರ್ಥವಾಯಿತಲ್ಲ ಜನ್ಮ ವ್ಯರ್ಥವಾಯಿತು ಈ ಜನ್ಮ. ವ್ಯರ್ಥವಾಯಿತಲ್ಲ ಜನ್ಮ ವ್ಯರ್ಥವಾಯಿತು ಈ ಜನ್ಮ. ವ್ಯರ್ಥವಾಗಿ ಹೋಯಿತಲ್ಲ ಈ ಜನ್ಮ. ವ್ಯರ್ಥವಾಗಿ ಹೋಯಿತಲ್ಲ ಈ ಜನ್ಮ. ಶಿರಡಿನಾಥ ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ಶಿರಡಿನಾಥ ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ಶಿರಡಿನಾಥ ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ಶಿರಡಿನಾಥ ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ನಾ ಬಂದೆ ಮಾಯೆಗೆ ಶರಣಿಂದೆ. ಮಾಯೆಯ ಮುಸುಕಿಗೆ ತೇಲಾಡಿ ಹೋದೆ. ಈ ಭೂಮಿಗೆ ನಾ ಬಂದೆ ಮಾಯೆಗೆ ಶರಣಿಂದೆ. ಮಾಯೆಯ ಮುಸುಕಿಗೆ ತೇಲಾಡಿ ಹೋದೆ. ಹೆಂಡತಿ ಮಕ್ಕಳು ಎಂಬ ಪ್ರೇಮಕ್ಕೆ ಬಲಿಯಾಗಿ. ಹೆಂಡತಿ ಮಕ್ಕಳು ಎಂಬ ಪ್ರೇಮಕ್ಕೆ ಬಲಿಯಾಗಿ. ನಾನಿನ್ನ ನೆನೆಯದೆ ಮೂಢನಾಗಿ ಮೂರ್ಖನಾದೆ. ನಾನಿನ್ನ ನೆನೆಯದೆ ಮೂಢನಾಗಿ ಮೂರ್ಖನಾದೆ. ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ಶಿರಡಿನಾಥ ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ಶಿರಡಿನಾಥ ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ಶಿರಡಿನಾಥ ಸಾಯಿನಾಥ ಸದ್ಗುರುನಾಥ ಸಾಯಿನಾಥ. ಜಪ ತಪವ ಮಾಡಲಿಲ್ಲ ಧ್ಯಾನ ಪೂಜೆಯ. ಸೂರ್ಯಾಯ ನಮಃ ಭೂರ್ಭುವಸ್ಸು ಸ್ವಾಹಾ ಪ್ರಜಾಪತಯೇ ನಮಃ ವಕ್ರತುಂಡಾಯ ಧೀಮಹಿ ತನ್ನೋ ದನ್ತಿ ಪ್ರಚೋದಯಾತ್ ಸ್ವಾಹಾ. ಓಂ ನಮೋ ಭಗವತೆ ಗೋ ಮಹಾಗಣಪತೆ ಸಿಂಧೂರ ರಂಜಿತಾಯ ಪುಂಡ್ರೇಕ್ಷಗದಾ ಶೂಲ ಪರಶು ಪಾಶ ಅಂಕುಶಧರಾಯ. ಓಂ ಶ್ರೀಂ ಹ್ರೀಂ ಕ್ಲೀಂ ಸರ್ವಜನ ಸಂರಕ್ಷಣಾಯ ಸರ್ವಲಕ್ಷ್ಮೀ ಪ್ರದಾಯ ಸರ್ವಲೋಕ ವಶೀಕರಣಾಯ. ಕ್ರೋಂ 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 ಆಂ 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 ಕ್ಲೀಂ 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 ಪಾಶಾಂಕುಶಾಭ್ಯಾಂ ಸಕಲ ರಾಜಮಂಡಲಂ ವಶಮಾನಯ ವಶಮಾನಯ. क्लीं 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 सकल विषादि निवारणं कुरुवीरं रं रं ह्रीं ह्रीं रूक्षं सकल भूत प्रेत पिशाच ब्रह्म राक्षस मोहिनी शूरि चतुष्षष्टि योगिन्याय सकल ग्रह वेताल शाकिनी ढाकिनी विध्वंसनं गोत्र प्रों 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 सकल चोर भय निवारणाय ठं 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 सकल शत्रु मंडलं स्तंभय ग्लों 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 सकल विघ्न द्वयोदं सयसां श्री मम मनोरथं साधय. ओम श्रीं ह्रीं क्लीं श्री महागणपतये हुं फट् स्वाहा. ओम महागणपतये नमः. श्री लक्ष्मी नरसिंहाय स्वाहा. ओम वशीकरणाय नमः.
ಓಂ ಹ್ರೀಂ ಶ್ರೀಂ ಕ್ಷೋಂ ಶಾಂತಾ ನಾರಸಿಂಹಾಯ ಮಮ ಕ್ರೋಧಂ ಶಮಯ ಶಮಯ ಮಮ ಗೃಹೆ ಶಾಂತಿಂ ಸ್ಥಾಪಯ ಸ್ಥಾಪಯ ಓಂ ಹ್ರೀಂ ಕ್ಷೋಂ ಕ್ರೋಧ ನರಸಿಂಹಾಯ ಮಮ ಅಂತಃಕರಣೆ ಕ್ರೋಧಂ ಶಮಯ ಶಮಯ ಸರ್ವ ಉದ್ವೇಗ ನಿವಾರಯ ನಿವಾರಯ ಮಮ ಚಿತ್ತಂ ಶಾಂತಂ ಕುರು ಕುರು ಸ್ವಾಹ ಕ್ರೋಧ ನಿವಾರಣ ನರಸಿಂಹಾಯ ಇದನ್ನ ಮಮ ಓಂ ಹ್ರೀಂ ಕ್ಷೋಂ ಶ್ರೀಂ ದುಃಖಹರ ನರಸಿಂಹಾಯ ಮಮ ಸಕಲ ದುಃಖಂ ಹನ ಹನ ಮಮ ಶೋಕಂ ನಿವಾರಯ ನಿವಾರಯ ಮಮ ಹೃದಯ ಶಾಂತಿಂ ಸ್ಥಾಪಯ ಸ್ಥಾಪಯ ಮಮ ರಕ್ಷಾಂ ಕುರು ಕುರು ಸ್ವಾಹ ಶ್ರೀ ಲಕ್ಷ್ಮೀ ನರಸಿಂಹಾಯ ಸ್ವಾಹ ಧನ್ವಂತರಿ ನರಸಿಂಹಾಯ ನಮಃ ಓಂ ನಮೋ ಭಗವತೆ ಶಾಪ ವಿಮೋಚನ ನರಸಿಂಹಾಯ ಓಂ ಹ್ರೀಂ ಶ್ರೋಂ ಶ್ರೀಂ ನರಸಿಂಹಾಯ ಬಂದ ಆಯುಸ್ತಂಭೋದ್ಭವ ನರಸಿಂಹಾಯ ವಾಯುವ್ಯ ದಿಶಂ ಬಂದ ಉಗ್ರ ನರಸಿಂಹಾಯ ಆಕಾಶ ದಿಶಂ ಬಂದ ಶ್ರೀ ಸುದರ್ಶನ ನರಸಿಂಹಾಯ ಅಂತರಿಕ್ಷಂ ಬಂದ ಶ್ರೀ ಲಕ್ಷ್ಮೀ ನರಸಿಂಹಾಯ ಪಾತಾಳ ದಿಶಂ ಭವನಾನಾವಿಕಾರ ರೋಗಾಣಂ ನಾಶಯ ನಾಶಯ ಪ್ರಶಮಯ ಪ್ರಶಮಯ ಆರೋಗ್ಯಂ ದೇಹಿ ದೇಹಿ ಸಹಸ್ರಾರ ಹುಟ್ ಸ್ವಾಹ ಓಂ ನಮೋ ಭಗವತೆ ಸುದರ್ಶನಾಯ ಓಂ ನಮೋ ಸಹಸ್ರ ಜ್ವಾಲಾಯ सर्वरोगप्रशमनाय सर्वबन्धविमोचनाय आरोग्यमस्तकं परिहन्तं पादाय ಕಣ್ಣುಗಳಿದ್ದರೂ ತಿಳಿಯದೆ ಹೋದೆ ಮಾಯೆಯ ರಹಸ್ಯ, ಈ ಮಾಯೆಯ ರಹಸ್ಯ. ಕಣ್ಣುಗಳಿದ್ದರೂ ತಿಳಿಯದೆ ಹೋದೆ ಮಾಯೆಯ ರಹಸ್ಯ, ಈ ಮಾಯೆಯ ರಹಸ್ಯ. ಬುದ್ಧಿ ಇದ್ದರೂ ಅರಿಯದೆ ಹೋದೆ ಮಾಯೆಯ ಸಾಮರಸ್ಯ, ಈ ಮಾಯೆಯ ಸಾಮರಸ್ಯ. ಬುದ್ಧಿ ಇದ್ದರೂ ಅರಿಯದೆ ಹೋದೆ ಮಾಯೆಯ ಸಾಮರಸ್ಯ, ಈ ಮಾಯೆಯ ಸಾಮರಸ್ಯ. ಕಣ್ಣುಗಳಿದ್ದರೂ ತಿಳಿಯದೆ ಹೋದೆ ಮಾಯೆಯ ರಹಸ್ಯ, ಈ ಮಾಯೆಯ ರಹಸ್ಯ. ಬುದ್ಧಿಯನ್ನು ಕಳೆದುಕೊಂಡೆ ತುಂಬಿದ ಮದದಿಂದ, ಜ್ಞಾನವನ್ನು ಕಳೆದುಕೊಂಡೆ ಅಹಂಕಾರದಿಂದ. ಬುದ್ಧಿಯನ್ನು ಕಳೆದುಕೊಂಡೆ ತುಂಬಿದ ಮದದಿಂದ, ಜ್ಞಾನವನ್ನು ಕಳೆದುಕೊಂಡೆ ಅಹಂಕಾರದಿಂದ. ಗೌರವವನ್ನು ಕಳೆದುಕೊಂಡೆ ದುರಹಂಕಾರದಿಂದ, ಗೌರವವನ್ನು ಕಳೆದುಕೊಂಡೆ. ओम जय श्री गुरु
ಸಂಗೀತಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ವಾದ್ಯಂ ಶ್ರಾವಯಾಮಿ, ಆಂಧೋಳಿಕಾರೋಹಣಂ ಸಮರ್ಪಯಾಮಿ, ಅಶ್ವಾರೋಹಣ ಸಮರ್ಪಯಾಮಿ, ಗಜಾರೋಹಣ ಸಮರ್ಪಯಾಮಿ, ಭಕ್ತೋಪಚಾರ, ದೈವೋಪಚಾರ, ಷೋಡಶೋಪಚಾರ, ರಾಜೋಪಚಾರ ಯಥಾಶಕ್ತಿ ಉಪಚಾರ ಪೂಜಾಂ ಸಮರ್ಪಯಾಮಿ. ಮುಕ್ತಿ ಮಾರ್ಗಕ್ಕೆ ಸದ್ಗತಿ ಮೋಕ್ಷಕ್ಕೆ ನಿರಂತರ ಸ್ಮರಿಸಿ ಗುರುಲಕ್ಷ್ಮೀ ಶ್ರೀನಿವಾಸನ, ಗುರುಲಕ್ಷ್ಮೀ ಶ್ರೀನಿವಾಸನ, ಗುರುಲಕ್ಷ್ಮೀ ಶ್ರೀನಿವಾಸನ. ದಿಗಂಬರ ದಿಗಂಬರ ವಿಶ್ವಾಸವೆಲ್ಲವ ದಿಗಂಬರ ಔಡಂಬರ ಔಡಂಬರ ಓಂ ಗುರು ದತ್ತಾಯ ನಮಃ, ಓಂ ರಾಮ ಓಂ ಗುರು ದತ್ತಾಯ ನಮಃ, ಓಂ ರಾಮ ಓಂ ಗುರು ದತ್ತಾಯ. ನಾನೇ ಮಾಯೆ ಮಾಯೆಯ ನಾನು, ನಾನೇ ಮಾಯೆ ಮಾಯೆಯ ನಾನು ಎಂದೆ ಆನಂದದಿಂದ, ಮಾಯೆಯು ನನ್ನ ಅಧೀನವೆಂದೆ ನನ್ನ ಅಜ್ಞಾನದಿಂದ. ನಾನೇ ಮಾಯೆ ಮಾಯೆಯ ನಾನು ಎಂದೆ ಆನಂದದಿಂದ, ಮಾಯೆಯು ನನ್ನ ಅಧೀನವೆಂದೆ ನನ್ನ ಅಜ್ಞಾನದಿಂದ. ದುಃಖ ನೋವು ನೀಡುವುದು ಈ ಮಾಯೆಯ ಅನುಭವದಿಂದ, ದುಃಖ ನೋವು ನೀಡುವುದು ಈ ಮಾಯೆಯ ಅನುಭವದಿಂದ. ಸತ್ತ ಮೇಲೆ ಈ ನೋಡಿದ್ರಲ್ಲ ವೀಕ್ಷಕರೇ, ಗುರುಪೂರ್ಣಿಮೆ ನಮ್ಮ ದತ್ತಾಧಾಮ ಅನ್ನೋ ಆಶ್ರಮದಲ್ಲಿ ಗುಹೆ ಒಳಗೆ ಆಚರಣೆ ಮಾಡಿದ್ದು. ಈ ಒಂದು ಕಾರ್ಯಕ್ರಮ ಈ ವರ್ಷ ಭಾಳ ಸಿಂಪಲ್ಲಾಗಿ ಸರಳವಾಗಿ ಮಾಡಿದ್ದೀವಿ. ಮುಂದಿನ ವರ್ಷ 25ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸಿಲ್ವರ್ ಜೂಬ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ತಾವೆಲ್ಲ ಭಾಗವಹಿಸ್ಬೋದು. ಈ ಕಾರ್ಯಕ್ರಮಕ್ಕೆ ಯಾರು ಭಾಗವಹಿಸೋಕ್ಕಾಗಲಿಲ್ವೋ ಅವರು ಈ ಒಂದು ಎಪಿಸೋಡ್ನ ನೋಡಿ ಎಲ್ಲ ಗುರುಗಳ ಆಶೀರ್ವಾದವನ್ನು ನಿಮಗೆ ಪಡೀಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ದತ್ತಾತ್ರೇಯರು ನನ್ನ ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠ ಗುರುಗಳು ನಿಮಗೆಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ಎಪಿಸೋಡ್ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮ ನೋಡಿ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಧನ ಕನಕ ವಸ್ತ್ರ ವಾಹನಾದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.